ಯಸ್ಯ ಸ್ಮರಣ ಮಾತ್ರೇಣ ಋಣಾನ್ಮುಕ್ತಿ ಕರಸ್ಥಿತಃ ತಮ್ ಮುಂದೆ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ಕ್ಷೇತ್ರದ ಪುಣ್ಯ ಪುರುಷನಾದಂಥ ಕರ್ತೃಪುರುಷ ವಿಶ್ವಾರಾಧ್ಯರನ್ನ ಮೂರ್ತ ಸ್ವರೂಪಗಳಾದ ಆರಾಧಳ ತಾಯಿ ಬಗಳಾಂಬಿಕೆಯನ್ನು ಸ್ಮರಿಸಿ ಅವರಿರುವರ ಪವಿತ್ರ ಕ್ಷೇತ್ರದಲ್ಲಿ ನಡೆದು ಬಂದಂತ ಮಾಸಿಕ ಶಿವಾನುಭವಗೋಷ್ಠಿ ಬಾದಾಮಿ ಅಮಾವಾಸ್ಯೆಯ ಶುಭ ಪ್ರಸಂಗದಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಅನುಭವಾಮೃತವನ್ನು ನೀಡಿದಂತ ಶ್ರೀಮಠದ ಪೂಜ್ಯರಾದ ಶಿವಶೇಖರ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರನ್ನು ಒಳಗೊಂಡು ಹಿರಿಯರು, ಸಾಹಿತ್ಯ ಸಂಗೀತ ಪ್ರವರ್ಧಮಾನರು ಮತ್ತು ಅನುಭಾವಿಗಳು ಆದಂತ ಪಂಡಿತರಾದ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಐನಾಪುರ ಅವರಿಗೂ, ಇನ್ನೋರ್ವ ಶಾಸ್ತ್ರಿಗಳಾದ ಪಂಡಿತರಾದ ಬಸವರಾಜ ಶಾಸ್ತ್ರಿಗಳು ಎಲೆ ಕೂಡಲಿಗೆ ಶಹಾಪುರ್ ಅವರಿಗೂ, ಮಲ್ಲಿಕಾರ್ಜುನ ಶಾಸ್ತ್ರಿಗಳೊಂದಿಗೆ ಬಂದಂತ ಗುರುಶಾಂತಯ್ಯ ಗವಾಯಿಗಳವರು ಬೂಸ್ನೂರ್ ಅವರಿಗೂ, ಅವರ ತಬಲಾ ಸಾತಿ ಅವ್ರ ಚಿರಂಜೀವಿ ಅವರಿಗೂ, ಮುಂಜಾನೆ ಹಿಡಿದು ನಿಮ್ಮೆಲ್ಲರೊಂದಿಗೆ ಭಕ್ತಿ ಭಾವಗೀತೆಗಳನ್ನು ಹಾಡಿ ನಿಮ್ಮೆಲ್ಲರನ್ನ ಭಕ್ತಿಯ ಮಾರ್ಗದಡಿಗೆ ತಲ್ಲೀನರನ್ನಾಗಿ ಮಾಡಿದಂತ ಕುಮಾರಿ ವಸುಂಧರ ತಾಯಿಯವರಿಗೂ, ಅಮಾವಾಸ್ಯೆಯ ನಿಮಿತ್ತವಾಗಿ ಪದ್ಧತಿಯಂತೆ ಆಗಮಿಸಿ ತಮ್ಮ ಭಜನಾ ಸೇವೆಯನ್ನ ನಡೆಸಿಕೊಂಡು ಬಂದಂತ ದೇವಸೂಗುರದ ಮತ್ತು ಯರಗೋಳದ ಭಜನಾ ಸಂಘದವರಿಗೂ, ದರ್ಶನಾರ್ಥಿಯಾಗಿ ಆಗಮಿಸಿ ಸುಮಾರು ಮಧ್ಯರಾತ್ರಿ 12 ಗಂಟೆಯಿಂದ ಪ್ರಾರಂಭವಾಗಿ 4 ಗಂಟೆಯವರೆಗೂ ನಿರಂತರವಾಗಿ ಆಧ್ಯಾತ್ಮದ ಚಿಂತನೆಯಲ್ಲಿ ತೊಡಗಿದಂತ ಎಲ್ಲ ಶರಣ ಶರಣೀಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣ. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ್ ಬುದ್ಧರಾಗೋರೇನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರೇನಯ್ಯ, ಉಪನಯನವು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗೋರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗೋರೇನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥಣೀಯ ಸಿಯುಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೇ ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನ ಹೆಸರೇಳವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋಗುವಂಥ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂತ ಉದಾತ್ತ ತತ್ವಕ್ಕೆ ಹೋಗಿ ನಿಂತಂತವರು ವಿಶ್ವಾರಾಧ್ಯರು. ಸಂಸಾರ ಜೀವನಕ್ಕೆ ಬೇಕಾಗತಕ್ಕಂಥ ವ್ಯವಸ್ಥೆ ಅದು ಮನುಷ್ಯನ ಸಹಜ ಗುಣ. ಅದರಿಂದ ಸ್ವಲ್ಪ ತಿಂಗಳೊಪ್ಪತ್ತಿನಲ್ಲಿ ಈ ಕಡೆ ಬಂದು ವಿಮುಕ್ತತೆಯನ್ನು ಪಡ್ಕೊಂಡು ಆಧ್ಯಾತ್ಮದ ದಾರಿಯನ್ನು ಹಿಡಿದಾಗ, ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಒಂದು ದಿನದ ಬುದ್ಧಿ, ಒಂದು ತಿಂಗಳವರೆಗೂ ನಮಗೆ ಶಾಂತಿ, ಸಮಾಧಾನ ಮತ್ತು ಸದ್ಗತಿಯತ್ತ ಕರೆದುಕೊಂಡು ಹೋಗತಕ್ಕಂಥ ವ್ಯವಸ್ಥೆಯನ್ನ
ನಾವು ನೀವೆಲ್ಲರೂ ಕೂಡ ಇದುವರೆಗೂ ಅನುಭವಿಸುತ್ತಾ ಬಂದಂತವರಾಗಿದ್ದೀವಿ. ಇದು ಬಾದಾಮಿ ಅಮಾವಾಸ್ಯೆ. ಬಹಳ ಮಂದಿ ನಮ್ಮ ಮಾಧವರೆಡ್ಡಿ ಅವರಿಗೆ, ಬಸವರಾಜ ಶಾಸ್ತ್ರಿಗಳವರಿಗೆ ಕೇಳಕತ್ತಿದ್ರು, ಇದು ಅಮಾವಾಸ್ಯೆ ಖರೆ ಆದ್ರೆ ಸುಳ್ಳಾದ? ಅಮಾವಾಸ್ಯೆ ಇರಂಗಿರ್ತ, ನಾವು ಖರೆ ಅಂದ್ರೆ ಖರೆ ಆಗ್ತದ, ಸುಳ್ಳು ಅಂದ್ರೆ ಸುಳ್ಳಾಗ್ತದ. ಅದು ಹೇಳದನ್ನ, ಇದು ಖರೆ, ನಾ ಖರೆ ಇದೀನಿ, ನಾ ಸುಳ್ಳೀನಿ ಅಂತೇಳಿ. ಬಸವರಾಜ ಶಾಸ್ತ್ರಿಗಳವ್ರು ಹೇಳಿದ್ರು, ಅಪ್ಪೋರೆ ಈ ಅಮಾವಾಸ್ಯೆ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತ. ಏನ್ ಹೇಳ್ಬೇಕಪ್ಪ ಅಂದೆ ನಾನು. ಮುಂಜಾನೆ ಹಿಡಿದು ಸಂಜೆ ತನ ಪಾಪ ಲೈನ್ ನಿಂತೀರಿ, 2 ತಾಸು, 3 ತಾಸು, 4 ತಾಸು ನಿಂತೀರಿ. ನೀವೆಲ್ಲ ನಿಂತು ಇನ್ನೇನ ಅಪ್ಪೋರು ಇದು ಬಸವರಾಜ ಶಾಸ್ತ್ರಿಗಳು ಇಷ್ಟು ಮಾತಾಡ್ತಾರ, ಸಣ್ಣ ಅಪ್ಪೋರು ಇಷ್ಟು ಮಾತಾಡ್ತಾರ, ಅನಂತರ ದೊಡ್ಡ ಅಪ್ಪೋರು ಇಷ್ಟು ಮಾತಾಡಿ ಬಿಡ್ತಾರ ಅಂತ ತಿಳ್ಕೊಂಡಂತ ನಾವು ನೀವೆಲ್ಲರೂ ಬಹಳ ಖುಷಿಯಾಗಿ ಕುಂತಿದ್ದೆವು. ಮಲ್ಲಿಕಾರ್ಜುನ ಶಾಸ್ತ್ರ ಮುತ್ಯ ತಮ್ಮ ಪೇಟಿ ತಬಲ ಹೊತ್ತಕೊಂಡು ಬಂದಗಳ ಏನ್ ಅದಕ್ಕಿದ್ದೇವ ಮನುಷ್ಯ ಅಂತಾರಲ್ಲ, ಯಪ್ಪೋ ಮುತ್ಯ ಬನ್ನಪ್ಪ ಮುತ್ಯ ಅಂತೇಳಿ ಬಹಳ ಚಂದ ಹೇಳ್ತಾನ. ಆದ್ರೆ ಟೈಮ್ ಅಲ್ಲಲ್ಲ, ಹೇಳೋದು ಬಾರಿ ಹೇಳ್ತಾನ. ಕರೆ ನಾವ್ ನಿದ್ದಿಗೆಟ್ಟು ಮಲ್ಕಾವತಿಗೆ ಬಂದು ಪುರಾಣ ಹೇಳ್ತಂದ್ರೆ ಯಾರು ಕೇಳ್ಬೇಕ ಪುರಾಣ? ಇಷ್ಟು ನನಗೂ ನಿದ್ದೆ ಬಂತು, ಹೈರಾಣಾಗಿಲ್ಲೇ ಬಸವ, ನೀ ಇಷ್ಟು ಮಾತಾಡ್ಬಿಡು, ನಾನಿಷ್ಟು ಮಾತಾಡತ್ತೀನಿ, ಸಣ್ಣ ಅಪ್ಪವ್ರಿಗೆ ಇಷ್ಟು ಮಾತಾಡಂತ ತಿಳ್ಕೊಂಡು ಅಂದ್ಬಿಡು ಅನ್ನೋದ್ರೊಳಗಾಗಿ ಅವ್ರು ಪೂರಾ ಸರಂಜಾಮ ತಗೊಂಡೆ ಬಂದ್ಬಿಟ್ಟಾರ. ಅವ್ರ ಪೇಟಿ ತಬಲ ಯಾರು ಬಾರಿಸ್ಲಿ ಬಿಡ್ಲಿ, ನಾವು ಬಾರಿಸ್ಕೊಂತ ಕುಂತು ಜನಾಂಕ ರೆಡಿ ಇರ್ತಾರೆ, ಹೇಳ್ಕೊಂತ ಕುಂತ್ರಾಯ್ತು ಅಂತ ತಿಳ್ಕೊಂಡು ನಾ ಅದನ್ನ ಏನೋ ಹೊರಗೆ ಬಂದೇವ್. ಅದು ಒದರ್ಲಕ್ಕತ್ತಿತ್ತು 2-3 ಸಾತಿ. ಏನ ಅವ್ರು ಒದರಂಗ್ ಹೋದ್ರಲ್ಲಿ ನಾ ಬಾರಿಸ್ತೀನಿ ಅಂತ ತಮ್ಮ ಕೆಲಸ ತಾವ್ ನಡೆಸಿರ, ಅದು ಅವ್ರ ಕೆಲಸ ಅದನ್ನ ನಡೆಸಿದ್ರು. ಅಂದೆ ಬಸವ, ಹಂಗಾದ್ರೆ ಕೇಳಂಗಿಲ್ಲಲೇ, ಆ ಪೇಟಿ ತಬಲನೇ ಎತ್ಕೊಂಬ ಕಡೆಗೆ. ಒಬ್ಬ ಕಳು ಮಾಡ್ಬೇಕಂತ ತಿಳ್ಕೊಂಡು ಒಂದ್ ಊರಾಗ ಹೊಕ್ಕೊಂಡ. ಊರು ತುಂಬಾ ತಿರುಗಾಡಿ ನೋಡಿದ, ಎಲ್ಲರೂ ಎಚ್ಚರಿದ್ರು. ಅದು ಅಮಾವಾಸ್ಯೆ ಅವತ್ತು. ಅವ ಅಂದ, ನಾ ಬಂದದ್ದು ಟೈಮೇ ಸರಿ ಇರ್ಲಕ್ಕಿಲ್ಲ. ಯಾಕಂತಂದ್ರ ಒಂದು ಮನೆಯನ್ನ ಪಾಪ ಮಲ್ಕೊಂಡಿದ್ರಂತಂದ್ರ ನಾನು ಎಲ್ಲಾದ್ರೂ ಏನಾರ ಕೈಗೆ ಹಚ್ಕೊಂಡು ಹೋಗ್ಬೋದಾಗಿತ್ತು. ಇರ್ಲಿ ಅಂತ ತಿಳ್ಕೊಂಡು ಹಿಂಗ್ ತಿರ್ಗಾಡ್ಕೊಂಡ್ರೆ ಎಲ್ಲಾರು ಅಡಿಗೆ ಮಾಡ್ಲಕತ್ತಿದ್ರು. ಏನ್ ನೋಡಿ, ಯಾಕಂದ್ರ ಅವ್ನಿಗೆ ಗೊತ್ತಿಲ್ಲ ಅವತ್ತು ಎಳ್ಳಮಾಸಿ ಇತ್ತದು. ಎಳ್ಳಮಾಸಿದ ಮತ್ತೆಲ್ಲ ರೈತಾಪಿ ವರ್ಗದವರು ಎಲ್ಲಾ ಜನರು ಅಲ್ಲಿ ಬುತ್ತಿ ಕಟ್ಕೊಂಡು ಹೋಗ್ಬೇಕು, ಸರ್ಗ ಹೊಡಿಬೇಕು, ನಮ್ಮ ಆಪ್ತಿಷ್ಟರನ್ನು ಕರ್ಕೊಂಡೋಗಿ ಹೊಲ್ದಾಗ ಉಣಬೇಕಂತ ತಿಳ್ಕೊಂಡು ಎಲ್ಲಾ ಅಡಿಗೆ ಸರಂಜಾಮಗಳನ್ನ ತಯಾರು ಮಾಡ್ಲಕತ್ತಿದ್ರು. ಇವ ಮನೆ ಹುಡುಕಾಡ್ಕೊಂಡ್ ಬಂದ. ಎಲ್ಲರ ಮನೆಗೆ ಹಚ್ಚಿರದ್ದು. ಒಂದು ಮನೆ ಬಾಗಿಲು ತೆರೆದಿತ್ತು, ಲೈಟ್ ಹಾಕಿತ್ತು, ಹೊರಗೆ ಗಂಡ ಹೆಂಡತಿ ಆರಾಮ್ ಮಲ್ಕೊಂಡಿದ್ರು. ಇದೊಂದೇ ಸ್ವಲ್ಪ ಅನುಕೂಲ ಇದ್ದಂಗೆ ಕಾಣಿಸ್ತ ಮನೆ ಅಂತ ಹಿಂಗ್ ಗಣಿಕೆ ಹಾಕಿ ನೋಡಿದ. ಯಾರು ಇದ್ದಿದ್ದಿಲ್ಲ ಮನ್ಯಾಗ. ಅವ್ರು ಆದ್ರಾಯ್ತು ಅಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ರು ಆರಾಮ್ ಮಲ್ಕೊಂಡಿದ್ರು. ಅವ್ರು ಏನ್ ಚಿಂತಿರ್ಲಾರ್ದಂಗ ಒಳಗೋಗಿ ಹಿಂಗ್ ತಿರ್ಗಾಡಕತ್ತ. ಅದು ಜೀರ್ ಮನಿ ಇತ್ತದು. ಅವ್ರಿಗೇನ್ ಆರಾಮ್ ಮುಂಜಾನೆ ನೈವೇದ್ಯ ಬರ್ತಾರಂತ ಮಕ್ಕೊಂಡ್ಬಿಟ್ಟೆ. ಜೀರಿಗೆ ಐಗಳಿಗೇನು ಅಮಾಸೆನೇ ಇರ್ಲಿ, ಐಗಳಿಗೆ ಅಮಾಸೆಗೆ ಉಳ್ಳಾಕ ಕೊಡ್ತಾರ, ಜೀವರಿಗೆ ನೈವೇದ್ಯ ತಂದು ಕೊಡ್ತಾರ. ಅವನಿಗಿನ ಅಡಿಗೆ ಮಾಡ್ಬೇಕನ್ನ ಚಿಂತಿರ್ಲ, ಇವ್ರಿಗಿನ ಅಡಿಗೆ ಮಾಡ್ಬೇಕನ್ನ ಚಿಂತಿರ್ಲ. ಹಾಂಗ ತಿರುಗಾಡಿದ. ಚಳಿಗಾಲ ದಿನ ಇರ್ತ, ಮತ್ತೆ ಮನುಷ್ಯನ್ ಚಳಿ ಇರ್ತಲ್ಲ, ಇವ ಯಾರು ನೋಡ್ಬಾರ್ದು ಅಂತ ತಿಳ್ಕೊಂಡು ಒಂದು ಕಂಬಳಿ ಹಚ್ಕೊಂಡು ಹೋಗಿದ್ದ. ಹೋಗೋತ್ತಿಗೆ ಏನ್ ಮಾಡಿದ, ಹಿಂಗ್ ನೋಡಿದ, ಲೈಟ್ ಹಾಕ್ಯಾರ. ಮತ್ತ ನಾ ಕಂಬಳಿ ಹಚ್ಕೊಂಡು ಅಚಾನಕ್ ವಾದ್ನಂತಂದ್ರ ಪಟ್ನೆ ಯಾರನ್ನ ನೋಡಿದ್ರ ಜವು ಅಂತ ತಿಳ್ಕೊಂಡು ಒದ್ರ್ಯಾರ ಅಂತ ತಿಳ್ಕೊಂಡು ಅವ್ರಿಬ್ರೇನ್ ಗಂಡ ಹೆಂಡತಿ ಮಲ್ಕೊಂಡಿದ್ರಲ್ಲ, ಮಲ್ಕೊಂಡಲ್ಲಿ ಕಂಬಳಿ ಇಟ್ಟು ಹಾಂಗ ಒಳಗಾದ. ಒಳಗಾದ ತಿರ್ಗಾಡಿ ನೋಡಿ ಬಂದ. ಏನು ಹೊಂಡಿಲ್ಲ, ಮಜೀರ್ ಮನೆಗೆ ಏನು ಇರ್ತದ, ಏನು ಹೊಂಡ್ಲಿಲ್ಲ. ಅವಂದ ಏನ್ ಬದ್ಮಾಸರಾರ್ಪಿ ಅವ್ರು ಅಂದ. ಏನ್ ಮಕ್ಕಳು ಶ್ರೀಮಂತರ ಮನೆಯಾಗ ಮಕ್ಕೊಂಡಂಗ ಆರಾಮ್ ಲೈಟಿಗೆ ಬಾಗಿಲು ತೆರ್ಕೊಂಡ್ ಲೈಟ್ ಹಾಕಿ ಮಲ್ಕೊಂಡಾರ. ಇರ್ಲಿ ನಡಿ, ನಮ್ದು ಯಾಕ ಟೈಮೇ ಸರಿ ಇಲ್ಲ ಅಂತ ತಿಳ್ಕೊಂಡು ಹೊರಗೆ ಬಂದು
ಬರಟಿಗೆ ಸ್ವಲ್ಪ ಯಾರ ಕೆಮ್ಮಿದಂಗ ಆಯ್ತು, ನೋಡಿ ಹೊರಗೆ ಓಡಿ ಹೋಗ್ಬೇಕು ಅನ್ನೋದ್ರೊಳಗಾಗಿ ದಾರ್ಯಾಗ ಗಂಟೆ ಮಲ್ಕೊಂಡಿದ್ರಲ್ಲ, ನನ್ ಕಂಬಳಿಯನ್ನ ತಗೊಂಡ್ ಹಾದ್ರಾಯ್ತು ಅಂತ ತಿಳ್ಕೊಂಡು ಹಿಂಗ್ ಕಂಬಳಿ ಕಡೆಗೆ ನೋಡದ, ಅವ ಒಳಗ್ ಹೋಗೋದಕ್ಕೆ ಅವ್ರಿಗೆ ಚಳಿ ಆಗಿತ್ತು. ಹೆಣ್ಮಗಳು ಏನ್ ಮಾಡಿದ, ಕಂಬಳಿ ತಗೊಂಡು ಗಂಟ ಕರ್ಕೊಂಡ್ ಮಲ್ಕೊಂಡ್ಬಿಟ್ಟಿದ್ರು. ಅವ್ರು ಆರಾಮ್ ಮಲ್ಕೊಂಡಿದ್ದ ಗಂಟೆ ಅಂತ ಹೊಚ್ಕೊಂಡ್ರು. ಅಂದ ಏನ್ ಬಿರುಕಿದೇವ್ ಮನುಷ್ಯ ನೀನ ಅಂದ. ಅಲ್ಲ ಏನ್ ಮನಿ ಗಳಿಸಿಟ್ರ ಶಿಸ್ತು ಬಾಗಿಲ್ ತರದ ಇಟ್ಟಿದ್, ಲೈಟ್ ಹಾಕಿ ಇಟ್ಟಿದ್, ಓಡ್ಬಿಡು ನಾನು ಕಂಬಳಿ ತಗೊಂಡ್ಕೊಂಡಿದ್ದೆ ಅಂತ ತಿಳ್ಕೊಂಡು ಇವ ಹಾಂಗ್ ಹೋಗ್ಬೇಕು ಅನ್ನೋದ್ರೊಳಗಾಗಿ ಅಲ್ಲೊಂದು ಕಟ್ಟಿಗೆ ಇಟ್ಟಿದ್ರು. ಕಟ್ಟಿಗೆ ಎಡಿದಾವ. ಆಕೆ ಹಿಂಗ್ ಕಂಬಳಿ ಹಚ್ಕೊಂಡಾಕಿ ಹಿಂಗ್ ತೆಗೆದ್ ನೋಡಿದ್ರು. ಯಾಕೆ ಅಣ್ಣ ಯಾವ ಬರ್ತೆ ಮತ್ತ ಅಂತ ಕೇಳಿದ್ಲು. ಯಾಕೆ ಅಣ್ಣ ಯಾವ ಬರ್ತೆ ಮತ್ತ ಅಂದ್ರ ಅವ್ನಿಗೆ ಇಂತ ಸಿಟ್ಟು ಬಂತ ಅವನಿಗೆ. ಯಾವಾಗ ಬರ್ತೆ ಅಂತ, ಅವು ಏನ್ ಗಳಿಸಿಟ್ಟಿದ್ ಮನ್ಯಾಗ ಯಾವಾಗ ಬರ್ತೇನೆ, ಇನ್ನೇನ್ ಬಂದೆ ಅಂದ್ರೆ ಇದೇನ್ ಕಟ್ಟಿಗೆ ಹಿಡಿದಾನ, ಆ ಕಟ್ಟಿಗೆ ತಗೊಂಡ್ ಹೊಡಿ ನನಗೆ ಇನ್ನೇನ್ ನಿನ್ನ ಮನೆಗ್ ಬಂದೆ ಅಂದ್ರ ಅಂತ ಹೇಳುವಂತ ತಾತ್ಪರ್ಯ ಏನಂತ ಕೇಳಿದ್ರ, ಬಸವರಾಜ ಶಾಸ್ತ್ರಿಗಳಿಗೆಂದೇಲೆ ಬಸಸ್ವ ಶಾಸ್ತ್ರಿ ಮುತ್ಯ ಎಲ್ಲರಿಗಿಂತ ದೊಡ್ಡವನ, ಹೇಳ್ಬೇಕಂದ್ರ ಒಂದು ತಿಂಗಳು 2 ತಿಂಗಳು ಹಂಗೆ ಕುಂದರ್ಲಾರ್ದಂಗ ಪೇಟಿ ಬಂದ್ ಮಾಡ್ಲಾರ್ದಂಗ ಹೇಳ್ತಾನ. ನಿಮ್ ಗತಿ ಹ್ಯಾಂಗ್ಲಿ ಅಂತ ತಿಳ್ಕೊಂಡಂದೆ. ನಿಂದ್ರಪ್ಪ ನೋಡ್ತೀನಿ, ಆ ಪೇಟಿ ಎತ್ಕೊಂಡ್ ಬರ್ತೀನಿ, ಅವಾಗ ನನ್ ಗಪ್ಪಾತಾನ ಅಂತ ತಿಳ್ಕೊಂಡ್ ಶಾಸ್ತ್ರ ಮುತ್ಯ ಅಂದ. ಆದ್ರೂ ಅವ್ರು ನಾ ಹೇಳಿದೆ, ನೀನು ಅವನು ಇಬ್ರು ಅಣ್ಣತಂಬ್ರಿರಪ್ಪ, ನಿನ್ ಮ್ಯಾಗನು ಬರಸಿಲ್ಲ, ಅವನ ಮ್ಯಾಗನು ಬರಸಿಲ್ಲ, ನಾನೇ 1-2 ಸಲ ಹಾರ್ನ್ ಮಾಡಿ ತೆಳಗ್ ಹಾದರೈತೆ ಅಂತ ತಿಳ್ಕೊಂಡು ಬಂದೆ. ಬರೋದ್ರಾಗ ಎಲ್ಲಾನು ಕುಂತಿದ್ರಿ, ನೀವು ನೋಡಿ ನಮಗ್ ಸಂತೋಷ ಆಯ್ತು, ನಾನ್ ನೋಡಿ ನಿಮಗ್ ಸಂತೋಷ ಆಯ್ತು.